ಆಟೋ ಚಾಲಕರ ಮಗಳು ಇದೀಗ ಅರ್ಥಶಾಸ್ತ್ರ ವಿಭಾಗದಲ್ಲಿ 4 ಗೋಲ್ಡ್ ಮೆಡಲನ್ನು ಮುಡಿಗೇರಿಸ್ಕೊಂಡಿರುತ್ತೋ. ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಶ್ವತ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಶಾಶ್ವತ ಅವರಿಗೆ ಮೊದಲನೇದಾಗಿ 4 ಗೋಲ್ಡ್ ಮೆಡಲ್ ಬಂದಿರೋಂಥದ್ದು ಓಪಿತ್ತ ನಿಮ್ಗೆ ಏನಾದ್ರು ಸ್ಟಾರ್ಟಿಂಗಲ್ಲಿ 4 ಗೋಲ್ಡ್ ಮೆಡಲ್ ಬರುತ್ತೆ ಅಂತೇಳಿ? ಸರ್ ಅಂದ್ಕೊಂಡಿರಲಿಲ್ಲ ಸರ್, ಬಟ್ ಎಫರ್ಟ್ ಹಾಕಿದ್ದೆ. ದೇವರ ಮೇಲೆ ನಂಬಿಕೆ ಇತ್ತು ಸರ್. ನಾನು ಹಾಕಿರೋ ಎಫರ್ಟ್ಗೆ ಇನ್ಪುಟ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇನ್ಪುಟ್ ಹಾಕಿದ್ದೀನಿ, ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್. ಸೊ ಈಗ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ಅಂದರೆ ಈಗ ಒಂದು ಹೋಪ್ ಇರುತ್ತೆ, ನಾನು ಹಿಂಗೆ ಓದಬೇಕು, ಇದೇ ರೀತಿ ಇರಬೇಕು. ಸೊ ನಿಮ್ಮ ಓದಿಗೆ ಫ್ಯಾಮಿಲಿ ಸಪೋರ್ಟ್ ಏನಿತ್ತು? ಅಪ್ಪ ಏನು ಮಾಡ್ತಾರೆ, ಅಮ್ಮ ಏನು ಮಾಡ್ತಾರೆ? ಸರ್ ಅಪ್ಪಾಜಿ ಬಂದು ಆಟೋ ಡ್ರೈವರು, ಅಮ್ಮ ಬಂದು ಹೌಸ್ ವೈಫ್ ಆಗಿದ್ದಾರೆ. ನಾವು 3 ಜನ ಮಕ್ಕಳು ಸರ್. ನಾನು ಈ ಪ್ಲೇಸಲ್ಲಿ ಇದ್ದೀನಿ ಅಂದರೆ ಎಲ್ಲ ಫ್ಯಾಮಿಲಿ ಸಪೋರ್ಟೇ ಸರ್. ಬಿಕಾಸ್ ಅಣ್ಣ ಆಗಿರ್ಬೋದು ಅಥವಾ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ. ಅಷ್ಟೇ ಸರ್. ಈ ನಿರೀಕ್ಷೆ ಇತ್ತಾ ಈ 4 ಗೋಲ್ಡ್ ಮೆಡಲ್ ಬರುತ್ತೆ ಅನ್ನೋದೇನಾದ್ರು ನಿರೀಕ್ಷೆ? ಈಗಿರುತ್ತೆ, ನಾನು 6 ತೊಗೊಳ್ತೀನಿ, 4 ತೊಗೊಳ್ತೀನಿ, ಸೊ ಈ ರೀತಿ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನಿಮಗೆ ಏನಾದ್ರು ಹೋಪ್ ಇತ್ತಾ ನಂಗೆ ಇಷ್ಟೇ ಬರುತ್ತೆ ಅಂತೇಳಿ? ಸರ್ ಇಷ್ಟೇ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸರ್, ಬಟ್ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ, ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕೌಂಟ್ ಇರಲಿಲ್ಲ ಸರ್ ಇಷ್ಟು ಬರುತ್ತೆ ಅಂತ. ಸೊ ಯಾವ ರೀತಿಯಂತಹ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರಿ? ಈಗ ಓದ್ಲಿಕ್ಕಾದ್ರು ಇಷ್ಟೇ ಟೈಮ್ ಓದಬೇಕು, ಮತ್ತು ಯಾವ ರೀತಿಯಂತಹ ಸಬ್ಜೆಕ್ಟ್ಗಳು ರೆಫರ್ ಮಾಡ್ತಾಯಿದ್ರಿ? ಒಂದು ಕಡೆ ಲೈಬ್ರರಿ ಇರ್ಬೋದು, ಲೆಕ್ಚರ್ಸ್ ಮಾಡಿದ್ದಂಥ ಪಾಠ ಇರ್ಬೋದು, ಮನೆಗೆ ಹೋದ್ಮೇಲೆ ಯಾವ ರೀತಿಯಂತಹ ಸ್ಟಡಿಗೆ ಟೈಮ್ ಕೊಡ್ತಾಯಿದ್ರಿ ಅಂತೇಳಿ? ಸರ್ ಅಂದರೆ ನಾನು ಲೈಬ್ರರಿಗೇನು ಹೋಗ್ತಾ ಇರಲಿಲ್ಲ ಸರ್, ಜಸ್ಟ್ ಮನೇಲೇ ಓದ್ಕೊಳ್ತಾ ಇದ್ದೆ. ಸೊ ಪ್ರೊಫೆಸರ್ಸ್ ಕ್ಲಾಸ್ ಮಾಡಿದಾಗ ನಾನೆಲ್ಲ ನೋಟ್ ಡೌನ್ ಮಾಡ್ಕೊತಿದ್ನಲ್ವ ಸರ್ ಪಾಯಿಂಟ್ಸು. ಸೊ ಆ ಪಾಯಿಂಟ್ಸೇ ಇದು ಮಾಡಿಕೊಂಡು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದ್ದೆ ಸರ್. ನೆಕ್ಸ್ಟ್ ಏನು ಇಟ್ಕೊಂಡಿರಮ್ಮ, ಏನು ಏಮ್ ಇಟ್ಕೊಂಡಿರಿ, ಮುಂದೆ ಏನಾಗಬೇಕು ಅಂತೇಳಿ? ಸರ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್. ಬಿಕಾಸ್ ನನ್ನ ಗುರುಗಳು ಸರ್ ಡಾಕ್ಟರ್ ಗಿರೀಶ್ DH ಅಂತ ಹೇಳ್ಬಿಟ್ಟು ಅವ್ರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದೆ, ದಾವಣಗೆರೆ ಯೂನಿವರ್ಸಿಟಿ ಪ್ರೊಫೆಸರು. ಈಗ ಜ್ಞಾನಗಂಗೋತ್ರಿ PG ಸೆಂಟರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರೇ ನನಗೆ ಮಾಡೆಲ್ ಸರ್. ನಾನು ಈ ಪ್ಲೇಸಲ್ಲಿ ಇದ್ದೀನಿ ಅಂತಂದರೆ ಒಂದು ಕಡೆ ನನ್ನ ತಂದೆ, ನನ್ನ ತಾಯಿ ಎಷ್ಟು ಮುಖ್ಯ ಆಗಿದ್ದಾರೋ ಅಷ್ಟೇ ನನ್ನ ಪ್ರೊಫೆಸರ್ ಕೂಡ ಮುಖ್ಯ ಆಗಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಜೀವನದಲ್ಲಿ ಮುಂದೆ ಏನೇ ಸಾಧನೆ ಮಾಡ್ಬೋದು, ನಾನು ಯಾವ ಪ್ಲೇಸ್ಗೆ ಹೋದರೂ ಕೂಡ ಅದನ್ನು ನನ್ನ ತಂದೆ, ನನ್ನ ತಾಯಿ, ನನ್ನ ಗುರುಗಳಾಗಿರುವಂಥ ಡಾಕ್ಟರ್ ಗಿರೀಶ್ DH ಸರ್ ಕಾಲಿಗೆ ನಾನು ಸಮರ್ಪಿಸ್ತೀನಿ ಸರ್, ಅವ್ರ ಪಾದಕ್ಕೆ. ಸೊ ಇದಿಷ್ಟು ಏನು ಶಾಶ್ವತ ಅವರ ಮಾತಾಗಿರಬೇಕು. ಸಾಧಿಸಬೇಕು ಅನ್ನೋಂತಹ ಛಲ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಶಾಶ್ವತ ಅವರು ಸಾಕ್ಷಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.